ಭಗವಂತ ಮಾಡಿರ್ತಕ್ಕಂಥ ಈ ಒಂದು ಅದ್ಭುತ ಸೃಷ್ಟಿಯನ್ನು ಹೈನುಗಾರಿಕೆ ಮಾಡ್ತಾ ಇರತಕ್ಕಂಥ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ಹಸುಗಳು ತಿಂದಿರ್ತಕ್ಕಂಥ ಆಹಾರ ಮೊದಲನೇದಾಗಿ ರುಮೇನ್ ಅಂತಕ್ಕಂಥ ಹೊಟ್ಟೆಗೆ ಬರುತ್ತೆ. ಈ ರುಮೇನ್ ಅಂತಕ್ಕಂಥ ಹೊಟ್ಟೆಯಲ್ಲಿ ಅದು ಪಾರ್ಚಿಯಲ್ಲಿ ಡೈಜೆಸ್ಟ್ ಆಗುತ್ತೆ. ಇದರಿಂದ ಚಿಕ್ಕ ಚಿಕ್ಕ ತುಂಡುಗಳಾಗಿ ಅದು ರೆಟಿಕ್ಯುಲಮ್ ಅಂತಕ್ಕಂಥ ಎರಡನೇ ಹೊಟ್ಟೆಗೆ ಬರುತ್ತೆ. ಅದು ರೆಟಿಕ್ಯುಲಮ್ ಅಂತ ಎರಡನೇ ಹೊಟ್ಟೆಗೆ ಬಂದಾಗ ಅಲ್ಲಿಂದ ಅದು ಮತ್ತೆ ಪುನಃ ಬಾಯಿಗೆ ಬರುವ ಒಂದು ಅದ್ಭುತ ಸೃಷ್ಟಿ. ಇದನ್ನೇ ನಾವು ರುಮಿನೇಷನ್ ಅಂತ ಕರಿತೀವಿ. ಅಂದರೆ ಹಸುಗಳು ಮೆಲುಕು ಹಾಕುವ ಪ್ರಕ್ರಿಯೆ. ಇದರಿಂದನೇ ನಮಗೆ ಹಸುಗಳಲ್ಲಿ ಹಾಲು ಜಾಸ್ತಿ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಆ ರೆಟಿಕ್ಯುಲಮಲ್ಲಿರ್ತಕ್ಕಂಥ ಆಹಾರ ನೆಕ್ಸ್ಟು ಒಮಾಸಮ್ ಅಂತಕ್ಕಂಥ ಒಂದು ಚಿಕ್ಕ ಹೊಟ್ಟೆಗೆ ಬರುತ್ತೆ. ಆ ಒಮಾಸಮ್ ಅಂತಕ್ಕಂಥ ಚಿಕ್ಕ ಹೊಟ್ಟೆಯಲ್ಲಿ ನೀರಿನ ಅಂಶವನ್ನು ಹೀರಿಕೆ ಆಗುತ್ತೆ. ಇಲ್ಲಿಂದ ಪುನಃ ಆಬೊಮಾಸಮ್ ಅಂತಕ್ಕಂಥ ಒಂದು 4ನೇ ಹೊಟ್ಟೆಗೆ ಆ ಆಹಾರ ಬರುತ್ತೆ. ಅಲ್ಲಿ ಏನಾಗುತ್ತಪ್ಪ ಅಂತಂದರೆ ಹಸುಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಆ ಆಹಾರದಲ್ಲಿ ಹೀರಿಕೆ ಆಗುತ್ತೆ. ಇಲ್ಲಿಂದ ಮುಂದೆ ಸಣ್ಣ ಕರಳಲ್ಲೂ ಕೂಡ ಆ ಆಹಾರ ಹೀರಿಕೆ ಆಗುತ್ತೆ. ಕೊನೆಯದಾಗಿ ಉಳಿದಿರ್ತಕ್ಕಂಥ ವೇಸ್ಟು ಸಗಣಿಯಾಗಿ ಅದು ಹೊರಗಡೆ ಬರುತ್ತೆ. ಈ ಥರ ಒಂದು ಅದ್ಭುತ ಸೃಷ್ಟಿ ಹಸುಗಳಲ್ಲಿ 4 ಹೊಟ್ಟೆಯಲ್ಲಿ ನಡೀತಾ ಇರುತ್ತೆ. ಈ ಒಂದು ಅದ್ಭುತ ಸೃಷ್ಟಿಯ ವಿಡಿಯೋನ ಎಲ್ಲ ರೈತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹೈನುಗಾರಿಕೆ ಬಗ್ಗೆ ಅಥವಾ ಹಾಲಿನ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅಕೌಂಟ್ನ ಇವತ್ತೇ ಫಾಲೋ ಮಾಡಿ.